ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಬನ್ನಿ ಇವತ್ತು ಸಂಬಂಧ ಬೆಳೆಸಬೇಕು ಅಂತ ಸೀಮಾ ಅಂತಕ್ಕಂಥ ಒಬ್ಬರು ಪ್ರೊಫೈಲ್ ಕಳಿಸಿದ್ದಾರೆ. ಇವರು ಬಂದುಬಿಟ್ಟು ಮೊನ್ನೆನೇ ಕಳಿಸಿದ್ರು, ಬಟ್ ವೀಡಿಯೋ ಮಾಡೋದಕ್ಕೆ ಲೇಟ್ ಆಯಿತು, ಕ್ಷಮೆ ಇರಲಿ ಸ್ನೇಹಿತರೆ. ಹೆಸರು ಬಂದುಬಿಟ್ಟು ಸೀಮಾ ಅಂತ, ವಯಸ್ಸು ಬಂದುಬಿಟ್ಟು 38 ವರ್ಷ, ಊರು ಬಂದುಬಿಟ್ಟು ಜೇವರ್ಗಿ ಅಲ್ಲಿ ವಾಸವಾಗಿರೋದು. ಆ್ಯಂಡ್ ಇವರ ಪ್ರತಿಯೊಂದು ಡೀಟೇಲ್ಸು ಜೊತೆಗೆ ಇವರು ವಾಸವಾಗಿರ್ತಕ್ಕಂಥ ಮನೆ ಎಲ್ಲಿದೆ ಎಲ್ಲ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಉದ್ಯೋಗ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ರಾಶಿ ಮೇಷರಾಶಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇವರ ಉದ್ಯೋಗದಿಂದ ತಿಂಗಳ ಪೇಮೆಂಟ್ ಬಂದುಬಿಟ್ಟು 12,000 ರೂಪಾಯಿ ಸಂಬಳ ಬರ್ತಾ ಇದೆ. ನಾನೇ ಮನೆಯ ಒಡೆತೆ, ಹಾಗಾಗಿ ನಾನೇ ಜವಾಬ್ದಾರಿ ತೆಗೆದುಕೊಳ್ಬೇಕಲ್ವಾ. ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವರೇ ಮನೆ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ನಾನೇ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಹೆಸರಿಗೆ ಸ್ವಂತ ಮನೆ ಇದೆ, ಅಲ್ಪ ಸ್ವಲ್ಪ ಆಸ್ತಿ ಇದೆ ಅಂತ ಈ ಒಂದು ಸೀಮಾ ಅವರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಸಂಬಂಧ ಬೆಳೆಸುವಂತಹ ಹುಡುಗ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಎಲ್ಲರೂ ಕೂಡ ಆಸೆ ಇರುತ್ತೆ. ಸೊ ಪಾಯಿಂಟ್ಗಳು ಏನಂತ ನೋಡ್ಕೊಂಡು ಬರೋಣ. ನೋಡ್ಕೊಳ್ಳಿ ಇವರ ಫೋಟೋ ಹೆಂಗಿದ್ದಾರೆ ಅಂತ. ಇವರು ಇಷ್ಟ ಆದ್ರೇ ಆ ಒಂದು ಪಾಯಿಂಟ್ಗಳನ್ನು ನೋಡೋಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ. ನೋಡ್ಕೊಂಡ್ರೆ ಬನ್ನಿ ಇವರ ಒಂದು ಪಾಯಿಂಟ್ಗಳನ್ನು ನೋಡ್ಕೊಂಬರೋಣ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇವರ ಒಂದು ಪಾಯಿಂಟ್ಗಳು ಬಂದುಬಿಟ್ಟು, ನನಗೆ ಉದ್ಯೋಗ ಮಾಡುವಂತಹ ಆಸೆ, ಮದುವೆ ಆದ ನಂತರ ನೀವು ನನಗೆ ಕೆಲಸ ಮಾಡೋಕ್ಕೆ ಹೋಗಬೇಡ, ಇನ್ಮೇಲಿಂದ ಮನೇಲೇ ಇರು, ನಾನೇ ಹೋಗ್ತೀನಿ ಅಂತ, ನನ್ನ ಒಂದು ಸ್ವಾತಂತ್ರ್ಯ ನೀವು ಕಸಿದುಕೊಳ್ಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು 1ನೇ ಪಾಯಿಂಟು. ಇನ್ನು 2ನೇ ಪಾಯಿಂಟು, ನಿಮಗೆ ನನ್ನ ಸಂಬಳದಲ್ಲಿ ತಿಂಗಳ 5,900 ರೂಪಾಯಿ ಕೊಡ್ತೀನಿ, ಏನು ಬೇಕಿದ್ರೂ ಮಾಡಿ, ನಾನು ನಿಮಗೆ ಕೇಳೋದಿಲ್ಲ, ಒಟ್ಟಿನಲ್ಲಿ ನನಗೆ ಕೆಲಸಕ್ಕೆ ಹೋಗ್ಬಿಡಿ ಅಂತ ಮಾತ್ರ ಹೇಳಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ನಿಮ್ಮಿಂದ ನನಗೆ ಸುಖ ಮಾತ್ರ ಬೇಕು. ಅಂದರೆ ಒಂದು ಗಂಡಸಿನಿಂದ ಒಂದು ಹೆಣ್ಣು ಏನೇನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾಳೆ ಅಂದರೆ, ಒಳ್ಳೆಯ ಒಂದು ಸುಖ, ಒಳ್ಳೆಯ ಒಂದು ಮಜಾ. ನಾನು ಕೆಲಸದಿಂದ ಸುಸ್ತಾಗಿ ಬಂದರೆ ನನಗೆ ಆ ಒಂದು ಸ್ಟ್ರೆಸ್ಗಳನ್ನು ಹೋಗಿಸ್ಬೇಕು, ಆ ಒಂದು ಶಕ್ತಿ ಸುಖ ನೀವು ಕೊಡಿ ಅಂತ ಹೇಳಿದ್ದಾರೆ. ಬೇರೇನು ಬೇಡ ನಿಮ್ಮಿಂದ. ಆ್ಯಂಡ್ ಇನ್ನು ಕೊನೆಯ ಪಾಯಿಂಟ್ ಬಂದುಬಿಟ್ಟು, ಸೊ ನಾನು ಜಳಕ ಮಾಡುವ ಟೈಮ್ನಲ್ಲಿ ಬೆತ್ತಲೆ ಆದಾಗ ನನ್ನ ಜೊತೆ ನೀವು ಕೂಡ ಜಳಕ ಮಾಡಬೇಕು, ಯಾಕಂದರೆ ನೀರು ಉಳಿಸ್ಬೇಕಲ್ವ, ಹಾಗಾಗಿ ನನ್ನ ಜೊತೆ ನೀವು ಬೆತ್ತಲಾಗಿ ಜಳಕ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇವರ ವಿಳಾಸ ಬಂದುಬಿಟ್ಟು, ನನಗೆ ನಿಮ್ಮ ಊರು ಜೊತೆಗೆ ನಿಮ್ಮ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖುದ್ದಾಗಿ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಆ ಒಂದು ನಂಬರ್ಗೆ ಅಂತ ಹೇಳಿದ್ದಾರೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ನಂಬರ್ನ ಹಾಕಬೇಕಂತೆ. ಸೊ ಚೆಕ್ ಮಾಡಿ ಅವರೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇವ್ರ ಹತ್ರ ಒಂದು ಕಾರ್ ಇದೆ ಅಂತ ಹೇಳಿದ್ದಾರೆ, ಅದು ಬಾಡಿಗೆಗೆ ಬಿಟ್ಟಿದ್ದಾರಂತೆ. ಬನ್ನಿ ಅದರ ಡೀಟೇಲ್ಸ್ ನೋಡ್ಕೊಂಬರೋಣ. ಸುಮ್ಮನೆ ಕಣ್ಣಾಯಿಸ್ಬೇಕೆಲ್ಲನೂ ಕೂಡ. ಸೊ ನೋಡ್ಕೊಳ್ಬೋದು, ಇದು ಅವ್ರ ಹತ್ರ ಇರತಕ್ಕಂಥ ಕಾರ್. ಇದೇನು ಇದರ ಅವಶ್ಯಕತೆ ಇತ್ತಾ ಇವಾಗ ಹೇಳೋದು ಅಂತ ಕೇಳ್ಬೋದು ನೀವು. ಇರಬೇಕು, ಯಾಕಂದರೆ ಸ್ನೇಹಿತರೆ ಪ್ರಸ್ತುತ ಯಾವ ನಂಬಿಕೆ ಮೇಲೆ ಅವರನ್ನು ನೀವು ಮದುವೆ ಆಗ್ತೀರಾ ಹೇಳಿ. ಏನಿದೆ ಅಂತ, ಆಸ್ತಿ ಇದೆ, ಎಲ್ಲನೂ ಇದೆ, ದುಡ್ಡು ಸಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ನಲ್ಲಿ ಅದಿಷ್ಟೇ ಇದ್ದರೆ ಸಾಕು. ಒಂದು ಕಾರು ಅಂತ ಇದ್ದರೆ ನೀವು ಒಂದು ಗಂಡಸಿನ ಒಂದು ಜವಾಬ್ದಾರಿಯಲ್ಲಿ ನಿಂತ್ಕೊಂಡು ಇದು ಬಾಡಿಗೆ ಅಂತ ಹೊಡಿಬೇಕಾದ್ರೆ ಅದು ಪ್ರಾಬ್ಲಮ್ ಆಗುತ್ತಾ ಏನಿಲ್ವಾ ಅಂತ ಖುದ್ದಾಗಿ ನೋಡ್ಕೊಳ್ಬೋದಲ್ವಾ. ಆ ಒಂದು ಸಿಸ್ಟಮೆಟಿಕಲ್ಲಿ ನಾನು ಹೇಳ್ತಿರೋದು. ನೋಡ್ಕೊಳ್ಬೋದು. ಇಟಿಕಾ ಮಾಡೆಲಲ್ಲಿ ಈ ಒಂದು ಕಾರ್ ಇದೆ ನೋಡಿ ಸ್ನೇಹಿತರೆ. ಆ್ಯಂಡ್ ಬೂದು ಬಣ್ಣ ಒಂದು ಕಲರಿಂಗ್ ಕೂಡ ಇದೆ ಸ್ನೇಹಿತರೆ. ಈ ಒಂದು ಬ್ಲ್ಯಾಕ್ ಕಲರಲ್ಲಿ ಟೈರ್ಸ್ ಏನು ನೋಡ್ಕೊಳ್ತಿದ್ರು ಅಷ್ಟೇ ಸಿಸ್ಟಮಿಕ್ ಆಗಿರ್ತಕ್ಕಂಥ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಟೈರ್ಸ್ ಕೂಡ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಅಂದರೆ ಹೊಸ ಕಾರೇ, ಪ್ರಸ್ತುತ ಒಂದು 6 ಇಯರ್ಸ್ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ತೆಗೆದುಕೊಂಡು ನೋಡೋದು ಕೂಡ ಲುಕ್ಕಲ್ಲೂ ಕೂಡ ಆ್ಯಂಡ್ ಟಾಪ್ ಮಾಡಲಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ. ದ ಯುನೈಟೆಡ್ ಆ್ಯಂಡ್ 10/44 lakhs ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 10 ಲಕ್ಷ ರೂಪಾಯಿ ಮೇಲ್ಗಡೆ ಚಿಲ್ಲರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಹೈಜೆನಿಕ್ ಆಗಿರ್ತಕ್ಕಂಥ ಕಾರ್ ಇದು. ಆ್ಯಂಡ್ ಒಳಗಿನ ಒಂದಿಷ್ಟು ಇಂಟೀರಿಯರ್ ನೋಡ್ಕೊಂಬರೋಣ. ಸೊ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ನೋಡಿ, ಈ ಒಂದು ಸೀಟ್ಗಳಿನ ಸಿಸ್ಟಮ್ ನೋಡ್ಕೊಳ್ಬೋದು ನೀವು, ಎಷ್ಟೊಂದು ಸ್ಮೂತಾಗಿರ್ತಕ್ಕಂಥ ಸೀಟ್ ಇದೆ. ಆ್ಯಂಡ್ ಸ್ಟೇರಿಂಗ್ ಸಿಸ್ಟಮ್ ಕೂಡ ನೋಡ್ಕೊಳ್ಬೋದು, ಹಾರ್ನೇಬಲ್ ಆಗಿರ್ಬೋದು. ಆ್ಯಂಡ್ ಈ ಒಂದು ಟಿ ವಿ ಆಗಿರ್ತಕ್ಕಂಥ ಸ್ಪೇಸು, ಆ್ಯಂಡ್ ಕಾಲರ್ ಇರ್ತಕ್ಕಂಥ ಸ್ಪೇಸು, ಡ್ಯಾಶ್ ಬೋರ್ಡ್ ಅಂತ ಕೂಡ ಇದೆ ನೋಡಿ ಸ್ನೇಹಿತರೆ. ಏರ್ ಬ್ಯಾಗ್ ಆಟೋಮೆಟಿಕಲಿ ಇದರಲ್ಲಿ ಏರ್ ಬ್ಯಾಗ್ ಆನ್ ಆಗುತ್ತೆ. ಅಂದರೆ ನೀವು ಲಾಂಗ್ ಡ್ರೈವ್ ಹೋಗಿದ್ರು ಕೂಡ ನಿಮಗೆ ಆಕ್ಸಿಡೆಂಟ್ ಆಗೋಲ್ಲ, ಏನೂ ಪ್ರಾಬ್ಲಮ್ ಆಗೋಲ್ಲ. ಒಳ್ಳೆಯ ಒಂದು CC ಇದೆ. ಅವ್ರ ಜೊತೆ ತಪ್ಕೊಂಡು ಮಲ್ಕೊಂಡ್ರು ಕೂಡ ಕಾರ್ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ. ಯಾರಿಗಾದರೂ ಟಚ್ ಮಾಡೋಕ್ಕೂ ಮುನ್ನ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ. ಆ ಸಿಸ್ಟಮ್ ಇದರಲ್ಲಿದೆ ನೋಡಿ ಸ್ನೇಹಿತರೆ. ಅಂಥ ಕಾರಿನ ಒಳತೆ ಕೂಡ ಅವರಾಗಿದ್ದಾರೆ. ಗಂಡು ಮಕ್ಕಳಿಗೆ ಏನು ಬೇಕು, ಆರಾಮಾಗಿ ಮನೇಲಿದ್ದರೆ ಸಾಕಲ್ವ ಗುರು. ಕೆಲಸಕ್ಕೆ ಹೋಗಲೇಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ವಲ್ಲ. ಸೊ ಸಾಕು ಸ್ನೇಹಿತರೆ, ಖುದ್ದಾಗಿ ಅವರೇ ಒಂದು ಆಫರ್ ಕೊಟ್ಟಿದ್ದಾರೆ, ಕಳ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯವನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮತ್ತೆ ನಾನು ಹೊಸ ಪ್ರೊಫೈಲ್ ಒಂದೇ ತೆಗೆದುಕೊಂಡು ಬರ್ತೀನಿ. ನಮಸ್ತೆ, ಟೇಕ್ ಕೇರ್.